ಸ್ನೇಹಿತರೆ ನಮಸ್ತೆ, ನ್ಯೂಸ್ 12 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. UI ಸಿನಿಮಾ, ಉಪೇಂದ್ರ ಅವರ ಬಹು ನಿರೀಕ್ಷಿತ ಸಿನಿಮಾ, ಏನು ಪ್ಯಾನ್ ಇಂಡಿಯಾ ಮೂವಿ ಕೂಡ ಇದು. ಸೊ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿರುವಂಥ ಸಿನಿಮಾ. ನಿನ್ನೆ ಅಷ್ಟೇ ಒಂದು ಸಾಂಗ್ ರಿಲೀಸ್ ಆಗಿದೆ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬ ರೀಲ್ಸ್ ಆಗುತ್ತೆ, ಕೆಲಸ ಇಲ್ದವ್ರಿಗೆ ಫುಲ್ ಮೀಲ್ಸ್ ಆಗುತ್ತೆ ಅಂತೇಳಿ. ಏನು ಮಾಡಿದ್ದಾರೆ ಗುರು ಉಪೇಂದ್ರ ಸಾಂಗು, ಅದ್ಭುತ ಸಾಂಗು. ಇಂತಹ ಅಸಾಧ್ಯವಾದದನ್ನು ಸಾಧ್ಯವಾಗಿಸ್ತಾ ಬಂದಿರೋವಂಥ ಏಕೈಕ ನಟ ನಿರ್ದೇಶಕ ಅಂದರೆ ಅದು ಉಪೇಂದ್ರ ಮಾತ್ರ ಅಂತ ಹೇಳ್ಬೋದು. ಯಾಕಂದರೆ ಈ ಹಿಂದೆ ಕೂಡ ಉಪ್ಪಿಟ್ಟು ಸಿನಿಮಾದಲ್ಲೂ ಕೂಡ ಇಂತಹದೇ ಒಂದು ಕಾಂಟ್ರವರ್ಸಿ ಸಾಂಗನ್ನು ಬರೆದಿದ್ರು, ಅಲ್ಲೂ ಕೂಡ ತುಂಬ ಜನನ ಗೊಳಿಕೊಂಡಿದ್ರು. ಸೊ ಈಗ ಟ್ರೋಲ್ ಆಗುತ್ತೆ ಈ ಸಾಂಗ್ ಇದೆಯಲ್ಲ, ಸಿಕ್ಕಾಪಟ್ಟೆ ಎಲ್ಲರನ್ನೂ ಕೂಡ ಹುಚ್ಚರನ್ನಾಗಿಸ್ಬಿಟ್ಟಿದೆ ಈ ಸಾಂಗು. 1 ಮಿಲಿಯನ್ಗೂ ಅಧಿಕ ವ್ಯೂಸನ್ನು ಆಗಿರುವಂಥ, ಜೊತೆಯಲ್ಲಿ ಯೂಟ್ಯೂಬ್ನಲ್ಲಿ ಒಂದು ರೀತಿ ಟಾಪ್ನಲ್ಲಿರುವಂಥ ಸಾಂಗ್ ಇದು, ಟ್ರೆಂಡಿಂಗ್ ಟಾಪ್ನಲ್ಲಿರುವಂಥ ಸಾಂಗ್ ಇದು. ಸೊ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ. ಈ ಸಾಂಗ್ನ ಮಹತ್ವ ಏನಂದರೆ, ಯಾರೆಲ್ಲ ಟ್ರೋಲ್ ಆಗಿದ್ದಾರಲ್ಲ, ಯಾರನ್ನೂ ಬಿಟ್ಟಿಲ್ಲ, ಒಬ್ಬರೂ ಬಿಟ್ಟಿಲ್ಲ. ಡೋಲೋ 650 ಆಗಿರ್ಬೋದು, ಅಂಥವ್ರಿಂದ ಹಿಡ್ದು ರಂಗಣ್ಣ ಮತ್ತು ಯಂಗ್ ಪುಂಗ್ಲಿ. ಸೊ ಇವ್ರ ಹೆಸರುಗಳನ್ನೆಲ್ಲ ನೇರವಾಗಿ ಹೇಳಿದೆ, ಇಂಡೈರೆಕ್ಟ್ಲಿ ಅವ್ರನ್ನ ಯಾರೆಲ್ಲ ಟ್ರೋಲ್ ಆಗಿದಾರಲ್ಲ ಅವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಇದೊಂದೇ ಒಂದು ಸಾಂಗ್ನಲ್ಲಿ ರೋಸ್ಟ್ ಮಾಡಿರುವಂಥ ತಾಕತ್ತು ಅದು UIನ ಉಪೇಂದ್ರ ಅವ್ರಿಗೆ ಮಾತ್ರ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಈ ಹಿಂದೆ ಕೂಡ ಉಪೇಂದ್ರ ಸಾಕಷ್ಟು ಕನ್ನಡ ಚಿತ್ರರಂಗಲ್ಲ, ಭಾರತೀಯ ಚಿತ್ರರಂಗಕ್ಕೆ ಹೊಸ ಒಂದು ರೀತಿಯ ಚಮಕ್ಗಳನ್ನು, ಜಾದುಗಳನ್ನ ಪರಿಚಯಿಸ್ತಾ ಬಂದಿರುವಂಥದ್ದು. ಒಂದು ರೀತಿ ಇನ್ನೊಂದು ಏನು ಅನಿಸುತ್ತೆ ಅಂದರೆ, ಈ ಸಾಂಗ್ ನೋಡಿದಾಗ ಹಂಸಲೇಖ ಅವ್ರನ್ನೂ ಬಿಟ್ಟಿಲ್ಲ ನೋಡಿ ಅವರು. ಈ ಟ್ಯೂನ್ ಕದ್ರೆ ಹಂಸಲೇಖ ಕೇಸ್ ಆಗ್ತಾರೆ. ಸೊ ಆ ರೀತಿ ಹೇಳಿರುವಂಥದ್ದು. ಈ ಸಾಂಗ್ನ ನೋಡಿದಾಗ ನನಗೆ ಅನಿಸಿದ್ದು ಏನಂದರೆ, ಕೆಲವರು ಮೂರ್ಖರು ಈ ಸಾಂಗ್ನ ಬಗ್ಗೆ ಒಂದು ರಿವ್ಯೂ ನೋಡಿದೆ, ಒಂದು ವಿಡಿಯೋ ನೋಡಿದೆ. ಹಿಂಗೆಲ್ಲ ಯಾಕೆ ಮಾಡೋಕೆ ಹೋದ್ರು, ಚೆನ್ನಾಗಿಲ್ಲ ಅಂತೇಳಿ ಎಲ್ಲ ಒಂದು ಕಡೆ ಈ ಮೊಸರಲ್ಲಿ ಕಲ್ಲು ಹುಡ್ಕೋವಂಥ ಜನ ಅವರು. ಸೊ ಅಂಥವ್ರನ್ನ ನೋಡಿದೆ, ಬೇಜಾರು ಅನ್ನಿಸ್ತು. ಸೊ ಅಂಥವ್ರನ್ನ ಪಕ್ಕಕ್ಕೆ ಇಟ್ಬೋಣ. ಟ್ರೋಲ್ ಆಗುತ್ತೆ ಈ ಸಾಂಗ್. ಒಂದು ರೀತಿ ಈ ಮೇಕಿಂಗ್ ವೈಸ್ ಆಗಿರ್ಬೋದು, ಅಥವಾ ಆ ಲಿರಿಕಲ್ ಆಗಿರ್ಬೋದು, ಅಥವಾ ಮ್ಯೂಸಿಕ್ ಸ್ಟೈಲ್ ಇದೆಯಲ್ಲ ಅದಾಗಿರ್ಬೋದು, ಅಥವಾ ಏನು ಆ ವಿಜುವಲೈಸ್ ಆಗಿರ್ಬೋದು, ಇದೆಲ್ಲವನ್ನು ಒಟ್ಟಾರೆ ನೋಡಿದಾಗ ಇದು ಅಜನೀಶ್ ಲೋಕನಾಥ್ ಮತ್ತು ಉಪೇಂದ್ರ ಅವರ ಕಾಂಬಿನೇಷನ್ದ, ಅಥವಾ ಅರ್ಜುನ್ ಜನ್ಯ ಮತ್ತು ಜೋಗಿ ಪ್ರೇಮ್ ಅವರ ಕಾಂಬಿನೇಷನಲ್ಲಿ ಬಂದಿರುವಂಥ ಸಾಂಗ್ ಅನ್ನೋ ಮಟ್ಟಿಗೆ ಇದೆ. ಯಾಕೆಂದರೆ ಇದೊಂದು ರೀತಿ ಜೋಗಿ ಪ್ರೇಮ್ ಅವರ ಜಾನರ್ನಲ್ಲಿ ತೆಗೆದಿರುವಂಥ ಸಾಂಗ್ ಇದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ತುಂಬ ಅದ್ಭುತವಾಗಿ ಬಂದಿದೆ. ಏನು ಈ ಸಾಂಗು ಮೇಕಿಂಗ್ ವೈಸ್ ಆಗಿರ್ಬೋದು, ಅಥವಾ ಏನು ಆ ಸಾಹಿತ್ಯದಲ್ಲಾಗಿರ್ಬೋದು, ಎಲ್ಲವೂ ಕೂಡ ಒಟ್ಟಾರೆ ಆ ಮ್ಯೂಸಿಕ್ ಆಗಿರ್ಬೋದು, ಎಲ್ಲವೂ ಕೂಡ ಪ್ಲ್ಯಾನ್ ಮಾಡಿರುವಂಥದ್ದು ಇದೆಯಲ್ಲ. ಇಂತಹ ತಲೆ ಕೇವಲ ಉಪೇಂದ್ರ ಅವ್ರಿಗೆ ಬರುತ್ತೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಸಿಕ್ಕಾಪಟ್ಟೆ ನಿನ್ನೆಯಿಂದ ಕೂಡ ಟ್ರೆಂಡಿಂಗ್ನಲ್ಲಿರುವಂಥ ಸಾಂಗ್ 1 ಮಿಲಿಯನ್ಗೂ ಆಗಲೇ ಹೇಳಿದಂತೆ 1 ಮಿಲಿಯನ್ಗೂ ಅಧಿಕ ಏನು ವ್ಯೂಸನ್ನು ಪಡೆದುಕೊಂಡಿರುವಂಥದ್ದು. ತಗಡು ಅಂತೇಳಿ, ಅಯ್ಯೋ ತಗಡೆ, ಇತ್ತೀಚೆಗೆ ಟ್ರೋಲ್ ಆದಂಥ ಈ ಸಿಕ್ಕಾಪಟ್ಟೆ ಟ್ರೋಲ್ ಆದಂಥ ಮಾತಿದು ದರ್ಶನ್ ಅವರು ಹೇಳಿರುವಂಥ ಮಾತು. ಸೊ ಅವ್ರನ್ನೂ ಕೂಡ ಬಿಟ್ಟಿಲ್ಲ. ಜೊತೆಯಲ್ಲಿ ಜೋಡಿ ಎತ್ತಿಗಳು ಅಂತೇಳಿ ಏನು ಯಶು ಮತ್ತು ದರ್ಶನ್ ಅವ್ರನ್ನ ಮತ್ತೆ ಅಗೇನ್ ತೊಗೊಂಡು, ಏನು ಸುಮಲತಾ ಅವ್ರನ್ನ ತೊಗೊಂಡು ಆಡಿರೋಂಥ ಒಂದು ಮಾತು. ಡೋಲೋ 650 ಆಗಿರ್ಬೋದು, ಆಮೇಲೆ ನಂದಿನಿ. ಸೊ ಈ ರೀತಿ ಒಬ್ಬರನ್ನು ಬಿಟ್ಟಿಲ್ಲ. ಆಮೇಲೆ ರಂಗಣ್ಣ, ಆಲ್ ರೈಟ್ ಮುಂದಕ್ಕೆ ಹೋಗೋಣ ರಂಗಣ್ಣ, ಮತ್ತು ಜಮೀರು ಅವ್ರನ್ನೂ ಕೂಡ ಬಿಟ್ಟಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೊ ಆ ವರ್ಡ್ ಹೇಳಿರೋಂಥದ್ದು. ಆಮೇಲೆ ಡೋಲೋ 640, ಬೆಳ್ಳುಳ್ಳಿ ಕಬಾಬ್, ಚಂದ್ರು ಅವ್ರನ್ನಂತೂ ರೋಸ್ಟ್ ಮಾಡಾಕ್ಬಿಟ್ಟಿದ್ದಾರೆ. ಸೊ ಬೆಳ್ಳುಳ್ಳಿ ಕಬಾಬ್, ಆ ಒಂದು ವರ್ಡನ್ನು ತೊಗೊಂಡಿರೋದು. ಜೊತೆಗೆ ಲಾರಿ ಡ್ರೈವರ, ಆಮೇಲೆ ಕರಿಮಣಿ ಮಲ್ಲಿಕ. ಸೊ ಬೆಳ್ಳುಳ್ಳಿ ಕಬಾಬ್, ಈ ಒಟ್ಟಾರೆ ಎಲ್ಲರೂ ಸೇರಿಸಿ ಹೋಲ್ಸೇಲ್ ಆಗಿ ಈ ಸಾಂಗ್ನಲ್ಲಿ ಆ ಟ್ರೋಲರ್ಸ್ಗಳನ್ನ ಇಟ್ಕೊಂಡು ಮಾಡಿರುವಂಥ ಆ ಒಂದು ಕ್ರಿಯೇಟಿವಿಟಿ ಇದೆಯಲ್ಲ, ಇದು ಉಪೇಂದ್ರ ಆ್ಯಂಡ್ ಟೀಮ್. ಸೊ ಅವರ ತಂಡಕ್ಕೆ ಮಾತ್ರ ಬರುತ್ತೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಉಪೇಂದ್ರ ಈ ಹಿಂದೆ ಕೂಡ ಅಂಡರ್ ವರ್ಲ್ಡ್ ಕಾನ್ಸೆಪ್ಟನ್ನು ಇಟ್ಕೊಂಡು ಇಡೀ ಭಾರತೀಯ ಚಿತ್ರರಂಗಕ್ಕೆ ಲಾಂಗನ್ನು ಪ್ರದರ್ಶನ ಮಾಡಿದ್ದು ಮೊಟ್ಟ ಮೊದಲಿಗೆ ಉಪೇಂದ್ರ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ಲಾಂಗ್ನ ರುಚಿ ತೋರಿಸಿದೆ ಉಪೇಂದ್ರ ಅಂತ ಹೇಳ್ಬೋದು. ಸೊ ಹೀಗೆ ಉಪೇಂದ್ರ ನೋಡಿ ತುಂಬ ಆಫ್ಟರ್ ಲಾಂಗ್ ಗ್ಯಾಪ್ ಮತ್ತೆ UI ಸಿನಿಮಾಗೆ ಅವರು ಏನು ನಿರ್ದೇಶಕನ ಹ್ಯಾಟ್ ಧರಿಸಿ ಎಂಟ್ರಿ ಕೊಟ್ಟರು. ಆ ಸಾಂಗು ಯಾವ ರೀತಿ ಅಂದರೆ, ಇದೊಂದು ರೀತಿ ಒಂದು ಇನ್ವಿಟೇಷನ್ ಕಾರ್ಡ್ ಥರ ಇದೆ. ಏನು ಸಾಂಗ್ ಹೆಂಗಿದೆ, ಇನ್ನು ಸಿನಿಮಾ ಹೆಂಗಿರಬೇಡ ಅಂತೇಳಿ ಒಂದು ರೀತಿಯಲ್ಲಿ ಹೇಳೋ ರೀತಿ ಇದೆ. ಇದಾದ ನಂತರ ಸಾಕಷ್ಟು ಏನು ನಿರೀಕ್ಷೆಗಳು, ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ಇವತ್ತಿನ ಅಂದರೆ ಉಪೇಂದ್ರ ಕಾಲ ಮುಗೀತು, ಉಪೇಂದ್ರ ಅವರ ತಲೆ ಖಾಲಿ ಆಯಿತು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆ ಜನ್ರೇಷನ್ ಗ್ಯಾಪ್ ಆದಮೇಲೆ ಒಂದೊಂದು ಜನ್ರೇಷನ್ಗೂ ಒಂದೊಂದು ಅಭಿರುಚಿ ಚೇಂಜ್ ಆಗ್ತಾ ಹೋಗುತ್ತೆ. ಇವತ್ತಿನ ಜನ್ರೇಷನ್ಗೆ ಏನು ಕೊಡಬೇಕು ಅದನ್ನು 100% ಉಪೇಂದ್ರ ಅವರು ಕೊಟ್ಟಿದ್ದಾರೆ.
ಕೇವಲ ಇವತ್ತಿನ ಜನ್ರೇಷನ್ನವ್ರು ಎಂಜಾಯ್ ಮಾಡೋ ರೀತಿ ಇಲ್ಲ, ಎಲ್ಲ ವಯೋಮಾನದವರು ಎಂಜಾಯ್ ಮಾಡುವಂಥ ಒಂದು ಆ ರೀತಿಯಲ್ಲಿ ಒಂದು ಸೆಟಪ್ ಮಾಡಿ ಏನು UAನಲ್ಲಿ ಈ ಒಂದು ಏನು ಟ್ರೋಲ್ ಆಗುತ್ತೆ ಸಾಂಗನ್ನು ಮಾಡಿರುವಂಥದ್ದು. ಸಾಂಗೇ ಈ ರೇಂಜಿಗೆ ಪಾಪ್ಯುಲರ್ ಆಗ್ತಿರ್ಬೇಕಂದ್ರೆ ಇನ್ನು ಸಿನಿಮಾ ಯಾವ ರೇಂಜಿಗೆ ಮಾಡಿರಬೇಡ ಉಪೇಂದ್ರ. ಸೊ ಇಂತಹ ನಿರ್ದೇಶಕರು ನಮ್ಮ ಕನ್ನಡದಲ್ಲಿ ಇದ್ದಾರೆ ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಟ್ರೋಲ್ ಆಗುತ್ತೆ ಇನ್ಸ್ಟಾದಲ್ಲಿ ಇದು ತುಂಬ ರೀಲ್ಸ್ ಆಗುತ್ತೆ, ಕೆಲಸಿಲ್ದವ್ರಿಗೆ ಫುಲ್ ಮಿಲ್ಸ್ ಆಗುತ್ತೆ. UI ಸಿನಿಮಾದ ಈ ಸಾಂಗ್ ಎಷ್ಟು ಪಾಪ್ಯುಲರ್ ಆಗಿದೆ, ಅದೇ ರೀತಿಯಲ್ಲಿ ಈಗ ಏನು ಇತ್ತೀಚೆಗಷ್ಟೇ ತೆರೆ ಕಂಡಂಥ ಏನು ರಿಲೀಸ್ ಆದಂಥ ಸಾಂಗು ನಾಯಕ ನಟನಾಗಿ ಮೊಟ್ಟ ಮೊದಲಿಗೆ ನಟಿಸಿರುವಂಥ ಚಿತ್ರ. ಸೊ ಮೊನ್ನೆ ಅಷ್ಟೇ ಚಾಮರಾಜನಗರದಲ್ಲಿ ಅದ್ಧೂರಿಯಾಗಿ ಸಾಂಗ್ ರಿಲೀಸ್ ಆಗಿರುವಂಥದ್ದು. ಒಬ್ಬನೇ ಇವ ಇನ್ಮೇಲೆ ಜೊತೆ ನಿಲ್ಲುವ ಈ ಸಾಂಗನ್ನು ನಿರ್ದೇಶಕರಾದ ಆನಂದ್ ರಾಮ್ ಅವರು ಬರೆದಿರುವಂಥದ್ದು. ಈ ಹಿಂದೆ ಕೂಡ ಬೊಂಬೆ ಹೇಳ್ತೈತಿ ಯಾವ ಮಟ್ಟಕ್ಕೆ ಬರೆದಿದ್ರು. ಸಿನಿಮಾ ಕೂಡ ಅದ್ಭುತವಾಗಿ ಅಪ್ಪು ಅವ್ರ ಸಿನಿಮಾ ಅದ್ಭುತವಾಗಿ ಇವತ್ತಿಗೂ ಕೂಡ ಜನಪ್ರಿಯ ಸಾಂಗು. ಇವನಿಗಾಗಿ ಬರೆದಿರುವಂಥ ಯುವರಾಜ್ಕುಮಾರ್ಗಾಗಿ ಬರೆದಿರುವಂಥ ಈ ಸಾಂಗು ಕೂಡ ಸಿಕ್ಕಾಪಟ್ಟೆ ಈಗ ಟ್ರೆಂಡಿಂಗ್ ಟಾಪ್ 1ನಲ್ಲಿರುವಂಥ ಯೂಟ್ಯೂಬ್ನಲ್ಲಿ ಟಾಪ್ 1ನಲ್ಲಿರುವಂಥ ಸಾಂಗ್ ಇದು. ಸುಮಾರು 4 ಮಿಲಿಯನ್ಗೂ ಅಧಿಕ ವ್ಯೂಸ್ ಆಗ್ತಾ ಇರುವಂಥ ನಮ್ಮ ಕನ್ನಡದ ಗೀತೆ ಇದು. ಇದ್ರ ಜೊತೆಯಲ್ಲಿ ಈಗ ತೆರೆ ಕಂಡಿರುವಂಥ ಏನು UI ಸಿನಿಮಾದ ಸಾಂಗ್ ಕೂಡ ಟ್ರೋಲ್ ಸಾಂಗು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇರುವಂಥದ್ದು. ನಮ್ಮ ಕನ್ನಡದ ಏನು ಕನ್ನಡದ ಗಡಿಯನ್ನು ಮೀರಿ ಈ ರೀತಿ ನಮ್ಮ ಕನ್ನಡ ಚಿತ್ರಗಳು ಕನ್ನಡ ಸಾಂಗ್ಗಳು ಇಡೀ ದೇಶದಲ್ಲಿ ಇನ್ನು ಆ ಸೌಂಡ್ ಆಗ್ತಾ ಇದೆಯಲ್ಲ, ಆ ಸೌಂಡನ್ನು ಕೇಳೋದೇ ಒಂದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಮತ್ತಷ್ಟು ಮುಗದಷ್ಟು ಕನ್ನಡದ ಲೇಟೆಸ್ಟ್ ಸುದ್ದಿಗಳ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 12 ಕನ್ನಡ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.